ನಮಸ್ಕಾರ ಹೇಳು. ಎಲ್ಲ ಚೆನ್ನಾಗಿದ್ದೀರಾ? ಏನು ಹೇಳಿದ್ರಲ್ಲ ಇದು ವಾಟರ್ ವೈಟ್ ಕ್ರೀಮ್, ವೈಟ್ ಚಾಕ್ಲೇಟ್ ಮೂಸ್, ವೈಟ್ ಕ್ರೀಮ್ ಎಲ್ಲ ಅಲ್ಲ. ಸೊ ವೈಟ್ ಏನಕ್ಕೆ ಸ್ಕೂಲ್ಗೆ? ಹೇಸಲ್ ನಟ್ಟಿಂದ ನ್ಯೂಟೆಲ್ಲಾನ ಮಾಡಿದ್ದಾರೆ. ಇವರು ನನಗೆ ತಿಂದು ಹೇಳಕ್ಕೂ ಬಿಡ್ತಾ ಇಲ್ಲ. ನನಗೆ ನಾನು ಟೇಸ್ಟ್ ಮಾಡ್ತೀನಿ. ಸಖತ್ತಾಗಿದೆ. ಅಬ್ಸಲ್ಯೂಟ್ಲಿ ಆನ್ ಡಾಟ್. ಸಾಹೇಬ್ರು ರೋಲ್ ಮಾಡಿಲ್ಲ ಇಷ್ಟೊತ್ತು. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ರಿಗೂ. ಸಿಕ್ಕಾಪಟ್ಟೆ ಬಿಸಿಲು ಶುರುವಾಗಿದೆ, ಬೇಸಿಗೆ ಶುರುವಾಗಿದೆ. 8 ಗಂಟೆ ಅಷ್ಟೊತ್ತಿಗೆಲ್ಲ, ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆಲ್ಲ ಬಿಸಿಲು ಶುರುವಾಗ್ಬಿಟ್ಟಿರುತ್ತೆ. ಸೊ ಇಂಥ ಟೈಮಲ್ಲಿ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ಬೇಸಿಗೆಯಲ್ಲಿ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ಆ್ಯಂಡ್ ತುಂಬ ಸೆಕೆ ಇದೆ, ಹಾಗೆ ತುಂಬ ಸ್ವೆಟ್ ಆಗ್ತಿರ್ತೀವಿ. ಪದೇ ಪದೇ ರೀಅಪ್ಲೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ 2 ಅವರ್ಗೆ. ಸೊ ಹೆಂಗಪ್ಪ ಸ್ಕಿನ್ನನ್ನು ಸನ್ನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ದ ಡರ್ಮಾಕೋ ಅವರು ನೋಡಿ 1% ಹೈಲೂರೋನಿಕ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ನಿಮಗೆ ವಾಟರ್ ರೆಸಿಸ್ಟೆಂಟ್, ಸ್ವೆಟ್ ರೆಸಿಸ್ಟೆಂಟ್, ಹಾಗೆ 6 hours ಲಾಂಗ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಹೌದು, ನೀವು ಕರೆಕ್ಟಾಗಿ ಕೇಳಿಸ್ಕೊತಾ ಇದ್ದೀರಾ. ಇದು ಇಂಡಿಯಾದ ಫಸ್ಟ್ ಸನ್ಸ್ಕ್ರೀನ್ ಇಷ್ಟು ಎಕ್ಸ್ಟೆಂಡೆಡ್ ಪ್ರೊಟೆಕ್ಷನ್ ಕೊಡುವಂಥದ್ದು. ಹಾಗೆ ಇದು ಸೂಪರ್ ಲೈಟ್ ವೇಟ್ ಕೂಡ, ಯಾವುದೇ ಥರ ವೈಟ್ ಕಾಸ್ಟ್ ಕೂಡ ಬಿಡೋದಿಲ್ಲ. ಸೊ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಇದರ ಟೆಕ್ಸ್ಚರ್ ಹೇಗಿದೆ, ಇದು ನಿಜವಾಗ್ಲೂ ಸ್ವೆಟ್ ಮತ್ತೆ ವಾಟರ್ ರೆಸಿಸ್ಟೆಂಟಾ ಹೌದಾ ಅಲ್ವಾ ಅಂತ ಚೆಕ್ ಕೂಡ ಮಾಡೋಣ ಬನ್ನಿ. ಇದು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್. ಒಂದು ಗ್ಲಾಸಲ್ಲಿ ನೀರು ತಗೊಂಡು ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನನ್ನು ಹಾಕಿದ್ದೀನಿ. ಇದು ಕರಗದೆ ಇದ್ದರೆ ಇದು ವಾಟರ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್ ಅಂತ ಅರ್ಥ. ನಾನು ಆಲ್ರೆಡಿ ನಿಮಗೆ ಹೇಳಿದಾಗೆ ದ ಡರ್ಮಾಕೋ ಅವರ 1% ಹೈಲೂರೋನಿಕ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ 6 hours ಸನ್ ಪ್ರೊಟೆಕ್ಷನ್ ಕೊಡುತ್ತೆ. ಇದು SPF 50 ಆಗಿದ್ದು PA++++ ಫಾರ್ಮುಲೇಷನ್ ಆಗಿರುತ್ತೆ. ಇದು ಯಾವುದೇ ಥರ ಹಾರ್ಶ್ UVA UVB ರೇಸಿಂದ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇದು ಯಾವುದೇ ಥರ ವೈಟ್ ಕಾಸ್ಟ್ ಬಿಡೋದಿಲ್ಲ. ಹಾಗೆ ಇದರ ಟೆಕ್ಸ್ಚರ್ ಕೂಡ ತುಂಬ ಲೈಟ್ ವೇಟ್, ಹಾಗೆ ತುಂಬ ಹೈಡ್ರೇಟಿಂಗ್ ಆಗಿದೆ. ದ ಡರ್ಮಾಕೋ ಅವರ ಎಲ್ಲ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ. ಇವರ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೆ ಇವರ ಓನ್ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಇವರ ವೆಬ್ಸೈಟಲ್ಲಿ ಅಥವಾ ಆ್ಯಪಲ್ಲಿ ನನ್ನ ಕೂಪಾನ್ ಕೋಡ್ AMRUTHA2024 ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ದ ಡರ್ಮಾಕೋ ಅವರು ಯಂಗ್ ಸೈಂಟಿಸ್ಟ್ ಮುಖಾಂತರ, ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಪ್ರತಿ ವರ್ಷ 15,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಎಜುಕೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಮಾಡುವಂಥ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಒಂದು ಮಗುವಿಗೆ ಲಿಂಕ್ ಆಗಿ ಆ ಮಗುನ ಎಜುಕೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇವರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಪ್ರಾಡಕ್ಟನ್ನು ಟ್ಯಾಗ್ ಕೂಡ ಮಾಡಿರ್ತೀನಿ. ಹ್ಯಾಪಿ ಶಾಪಿಂಗ್. ಪುಟಾಣಿ, ಎಲ್ರಿಗೂ ನಮಸ್ಕಾರ ಹೇಳು. ಎಲ್ಲ ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ನಾವು ತುಂಬ ದಿನ ಆದಮೇಲೆ ನಾನು ಧೃತಿ ಅಮ್ಮು 3 ಜನ ಒಟ್ಟಿಗೆ ಒಂದು ಕೆಫೆಗೆ ಬಂದಿದ್ದೀವಿ. ಲೈಕ್ ಧೃತಿಗೆ ಕೇಕ್ಸ್ ಅಂದರೆ ಇಷ್ಟ. ಮನೇಲಿ ಕೇಳ್ತಾನೆ ಇರ್ತಾಳೆ ಕೇಕ್ ಬೇಕು ಅಂತ. ಅವ್ರ ಅಮ್ಮ ಅಂತೂ ಅದನ್ನೆಲ್ಲ ತುಂಬ ಅವಾಯ್ಡ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ಇವತ್ತು ನಾವು ಕೇಕ್ನ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಲೈಕ್ ಹೊಸದೊಂದು ಜಾಗ ಓಪನ್ ಆಗಿದೆ, ನೂವೋ ಕೆಫೆ ಅಂದ್ಬಿಟ್ಟು, RR ನಗರಲ್ಲಿ, ಬಿಗ್ ಬೈಟ್ಸ್ ಮೇಲೆಗಡೆ. ಆ್ಯಂಡ್ ಇದು ಆ್ಯಕ್ಚುಲಿ ಬಿಗ್ ಬೈಟ್ಸ್ ಅವ್ರದ್ದೇನೆ. ಸೊ ಬಿಗ್ ಬೈಟ್ಸಲ್ಲಿ ಚಾಟ್ಸ್, ಜ್ಯೂಸಸ್ಸು, ಆಮೇಲೆ ಅವ್ರದ್ದು ನಾರ್ತ್ ಇಂಡಿಯನ್ ಡಿಶಸ್ಸು, ಚೈನೀಸು ಎಲ್ಲ ಹೇಗಿರುತ್ತೆ ಅನ್ನೋದು ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನನಗಂತೂ ತುಂಬ ಇಷ್ಟ. ಸೊ ಫಾರ್ ದ ಫಸ್ಟ್ ಟೈಮ್ ಇದು ಓಪನ್ ಮಾಡಿದ್ದಾರೆ. ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಏನಂತೀಯ? ನಾನು ಏನಾದರೂ ಒಂಚೂರು ಮಾತಾಡೋಣ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಂಟೀರಿಯರ್ಸು, ಆ್ಯಂಬಿಯನ್ಸು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಸೊಫಿಸ್ಟಿಕೇಟೆಡ್ ಲುಕ್ ಕೊಟ್ಟಿದ್ದಾರೆ. ಹಾಗೆ ಕೇಕ್ಸ್ ಎಲ್ಲ ತುಂಬ ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಮೇಡಮ್ ಅವರು ನಾವು ಕ್ಯಾಮ್ರಾ ಸೆಟ್ ಮಾಡೋ ಗ್ಯಾಪಲ್ಲಿ ಆಲ್ರೆಡಿ ತಿನ್ಕೊಂಡ್ಬಿಟ್ಟಿದ್ದಾರೆ. ಸೊ ಟೇಸ್ಟ್ ಹೇಗಿದೆ ಅಂತ ಫಸ್ಟ್ ಮೇಡಮ್ನ ಕೇಳೋಣ ಬನ್ನಿ. ಮೇಡಮ್ ಅವ್ರಿ, ನೀವು ಏನು ತಿಂದ್ರಿ? ಚಾಕ್ಲೇಟ್ ಅವರೇ ತಿಂದ್ರಾ? ಹೇಗಿತ್ತು? ಚೆನ್ನಾಗಿತ್ತಂತೆ. ಸೊ ಎಷ್ಟು ಚೆನ್ನಾಗಿತ್ತು ಅಂತ ನಾವು ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸೊ ಮೆನು ನೋಡಿದ ತಕ್ಷಣ ನನಗನ್ಸಿದ್ದು ಒಂದೇ, ಇದು ಬರೀ ಕೇಕ್ ಶಾಪ್ ಅಲ್ಲ, ಇಟ್ಸ್ ಅ ಕೆಫೆ. ಯಾಕಂದರೆ ಇಲ್ಲಿ ಸೂಪು, ಆ್ಯಪಿಟೈಸರ್ಸು, ಸಾಲಡು, ಸ್ಯಾಂಡ್ವಿಚ್ಚು,
ಪಾಸ್ತಾ, ಬರ್ಗರ್ಸು, ಪಿಜ್ಜಾಸ್, ಆಮೇಲೆ ಶೇಕು, ಕಾಫಿ, ಕಪ್ ಕೇಕ್ಸು, ಕುಕ್ಕೀಸು, ಪೇಸ್ಟ್ರೀಸು ಎಲ್ಲ ವೆರೈಟೀಸು ಇಲ್ಲಿದೆ. ನಾವೀಗ ಒಂದು ತಿರಮಿಸು, ಆಮೇಲೆ ಒಂದು ಮ್ಯಾಂಗೋ ವಿತ್ ಏನೋ ಹೇಳಿದ್ರಲ್ಲ, ಇದು ವಾಟ್ ಇಸ್ ವೈಟ್ ಕ್ರೀಮ್, ವೈಟ್ ಚಾಕ್ಲೇಟ್ ಮೂಸ್, ವೈಟ್ ಕ್ರೀಮ್ ಎಲ್ಲ ಅಲ್ಲ, ವೈಟ್ ಚಾಕ್ಲೇಟ್ ಮೌಸ್. ಸೊ ವೈಟ್ ಚಾಕ್ಲೇಟ್ ಮೂಸ್, ಹಾಗೆ ಇದು ಅದು ನನ್ನ ಫೇವ್ರೆಟ್ ಚಾಕ್ಲೇಟ್. ಲುಕ್ಸ್ ಸೋ ಗುಡ್, ಸೋ ಡೆಲಿಷಿಯಸ್. ನೀರು ಬರ್ತದೆ. ಇದು ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ, ಇವರು ಇದರಲ್ಲಿ ನ್ಯೂಟೆಲ್ಲ ಯಾರಿಗೆ ಇಷ್ಟ ಇಲ್ಲ, ಎಸ್ಪೆಷಲಿ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಇವರೇ ಹೇಸಲ್ ನಟ್ಟಿಂದ ನ್ಯೂಟೆಲ್ಲನ ಮಾಡಿದ್ದಾರೆ. ಇವರು ನನಗೆ ಹೇಳಕ್ಕೂ ಬಿಡ್ತಾ ಇಲ್ಲ, ಇವರು ನನಗೆ, ನಾನು ಟೇಸ್ಟ್ ಮಾಡ್ತೀನಿ. ಸೊ ಒಂದು ಕ್ರಂಚಿ ಎಲಿಮೆಂಟ್ ಕೂಡ ಇದೆಯಂತೆ. ವೆರಿ ನೈಸ್. ಧೃತಿಗೆ ಬೇಕಾ? ಸೊ ಯಮ್ಮಿ, ಆ ಚಾಕ್ಲೇಟ್ ಫಿಲ್ಲಿಂಗು, ನ್ಯೂಟೆಲ್ಲ ಕ್ರೀಮ್, ಫ್ರೆಂಡ್ಸ್ ಸಖತ್ತಾಗಿದೆ. ಹೂ ಬಿಡ್ತೀನಿ. ಇದೇನು ಪುಟ? ತಿರಮಿಸು. ತಿರಮಿಸು ಹೆಂಗಿದೆ ನೋಡೋಣ. ನೀನು ಇದನ್ನೆಲ್ಲ ತಿಂದಿರ್ತೀಯ, ಹೆಸರು ಕೇಳಿರಲ್ಲ ಅಷ್ಟೇ ನೀವು. ಕಾಫಿ ಫ್ಲೇವರ್. ಕಾಫಿ ಫ್ಲೇವರ್. ಯಾ, ಇಟ್ಸ್ ನೈಸ್. ಧೃತಿ, ಸಖತ್ತಾಗಿದೆ. ಮ್ಯಾಂಗೋ ಅಂತೂ ಎಷ್ಟು ಸ್ವೀಟ್ ಇದೆ ಮಗನೇ. ಅವಳಿಗೆ ಮ್ಯಾಂಗೋ ಕೊಡು, ಮ್ಯಾಂಗೋ ಕೊಡು. ಮ್ಯಾಂಗೋ ಕೇಕ್ ಅದು ಬಂಗಾರ, ಕೇಕ್ ಕಣೋ. ಕೊಡ್ತಾ ಇದ್ದೆ ನೋಡಿದೆ ಅವಳು. ಇದಂತೂ ಸಖತ್ತಾಗಿದೆ. ಹೌದು, ಆ್ಯಕ್ಚುಲಿ ಬಿಗ್ ಬೈಟ್ಸಲ್ಲಿ ಚಾಟ್ಸೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಇವತ್ತು ನಮ್ಮ ಜೊತೆಗೆ ಶ್ರೀಪತಿ ಸರ್ ಇದ್ದಾರೆ, ಬನ್ನಿ ಸರ್. ಸೊ ಬಿಗ್ ಬೈಟ್ಸ್ ಓನರ್ ಇದ್ದಾರೆ. ಇದು ಹೇಗೆ ನಿಮಗೆ ಸಂಬಂಧಪಡುತ್ತೆ ಅಂತ ಒಂಚೂರು ಹೇಳಿಬಿಡಿ ಸರ್. ಹೇಳಿದರೆ ನಾವು ಪ್ರತಿ ಸಾರಿನೂ ಜನರಿಗೆ ಒಂದು ಹೊಸದು ಏನಾದರೂ ಒಂದು ಕೊಡಬೇಕು ಅಂತೇಳಿ ನಮ್ಮದು ಇಂಟೆನ್ಷನ್. ಎವ್ರಿ ಇಯರ್ ನಾವು ಡಿಶಲ್ಲಿ ಅಥವಾ ನಮ್ಮದು ಈ ಜ್ಯೂಸ್ ವೆರೈಟಿ ಇದರಲ್ಲೆಲ್ಲ ಏನಾದರೂ ಮಾಡ್ತಾ ಇರ್ತೇವೆ. ಹಾಗೆ ಮತ್ತು ಈಗ ನಮಗೊಂದು ಅನಿಸ್ತು, ಈಗಿನ ಜನ್ರೇಷನಿಗೆ ಒಂದು ಹೊಸದು ಏನಾದರೂ ಒಂದು ಬೇಕಂತೇಳಿ. ಹಾಗೆಯೇ ನಾವು ನಮ್ಮ ಮನೆಯವರೇ ಹೇಳಿದರೆ, ಈಗ ನಮ್ಮ ಬ್ರದರ್ ಇದ್ದಾರೆ, ಒಂದು ನಿಮಿಷ, ಇವನು ಕೂಡ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಈಗ ಇವನಿಗೆ ಕೂಡ. ಹಾಗೆ ನಾವೊಂದು ಡಿಸ್ಕಸ್ ಮಾಡಿದೆ, ಹೇಗಿದ್ರು ಇವನ ಮಗಳು ಎಲ್ಲ ರೆಡಿ ಇದ್ಲು. ಸೊ ಒಂದು ನಮ್ಮದೇ ಒಂದು ಯೂನಿಟ್ ನಮ್ದು ಸ್ಟಾರ್ಟ್ ಮಾಡುವ ಅಂತ ಹೇಳ್ಕೊಂಡು, ಸೊ ಬಿಗ್ ಬೈಟ್ಸ್ ಏನಿದ್ರು ಚಾಟ್ಸ್, ತಂದೂರಿ, ಈ ಥರ ಚೈನೀಸ್, ಸೊ ಈ ಥರದ್ದೆಲ್ಲನೂ ಕೇಟರ್ ಮಾಡುತ್ತೆ. ಇದು ಬೇಕ್ರಿ. ಮತ್ತೆ ಸದ್ಯಕ್ಕೆ ಎಂಥ ಒಂದು ಪ್ರೀಮಿಯಂ ಕ್ವಾಲಿಟಿ ಪ್ಯಾಸ್ಟ್ರಿ ಐಟಮ್ ಆಗಲಿ, ಕೇಕ್ ಆಗಲಿ ಯಾವುದು ಸಿಗ್ತಾ ಇಲ್ಲ, ಹುಡುಕಿದ್ರು ಸಿಗ್ತಾ ಇಲ್ಲ. ಯಾವುದೇ ಇದು ಸ್ವಲ್ಪ ದೂರ ಹೋಗಬೇಕು, ಇಂದ್ರನಗರ ಆ ಕಡೆ ಹೋಗಬೇಕು. ಹಾಂ, ಇಲ್ಲಿ ಆ ಒಂದು ಕಾನ್ಸೆಪ್ಟ್ ಇಲ್ಲ. ನಾವು ಈಗ ಬಿಗ್ ಬೈಟ್ ಸ್ಟಾರ್ಟ್ ಮಾಡಿದಾಗ ಆ ಬಿಗ್ ಬೈಟ್ ಚಾಟ್ ಹೇಗಿದೆ ಅಂತ ಫಸ್ಟ್ ಟೈಮ್ ಜನರಿಗೆ ಗೊತ್ತಾಗಿದ್ದು ಆವಾಗಲೇ ಇಲ್ಲಿ. ಅದೇ ರೀತಿ ಇವಾಗ ಇದು ಒಂದು ನಾವು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೇವೆ. ಜನರಿಗೆ ಒಳ್ಳೆ ತಿಂಡಿ ಹೇಗೆ ಇರುತ್ತೆ, ಒಳ್ಳೆ ಫುಡ್ ಐಟಮ್ ಹೇಗಿರುತ್ತೆ ಅದು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಜನ ಕೇಳ್ತಾರೆ, ನೀವು ಯಾವುದು ಪೌಡರ್ ಯೂಸ್ ಮಾಡ್ತಾರೆ? ಪ್ರತಿಯೊಂದು ಪ್ರೀಮಿಕ್ಸ್ ನಾವು ಹಾಕೋದಿಲ್ಲ, ಪ್ರತಿಯೊಂದು ಮಗಳಲ್ಲಿ ರೆಡಿ ಮಾಡಿ ಅದಕ್ಕೆ ಅದನ್ನೇ ಸಾಸ್ ಪ್ರೀಮಿಕ್ಸ್ ಎಲ್ಲ ನಾವೇ ಎಲ್ಲ ಇನ್ಹೌಸ್, ಎಲ್ಲ ಇಲ್ಲೇ ರೆಡಿ ಮಾಡಿ, ಯಾವುದು ಸೋರ್ಸ್ ಮಾಡಿ ಇದು ಮಾಡೋದಲ್ಲ. ಕಂಪ್ಲೀಟ್ ಇನ್ಹೌಸ್. ವೆರಿ ನೈಸ್. ಎಲ್ಲ ಇದರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆಯವರೇ ಇದ್ದಾರೆ. ಸೊ ಇದನ್ನ ಮಾಡೋದು ಯಾರು ಅಂತ ನಾನು ತೋರಿಸ್ಲೇಬೇಕಲ್ವಾ. ಸೊ ನಾನಿವಾಗ ಈ ನ್ಯೂವೋ ಅನ್ನೋ ಜಾಗದ ಓನರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವರು ಓನರ್ ಹಾಗೆ ಶೆಫ್ ಕೂಡ ಇಲ್ಲಿ. ಶ್ವೇತಾ ಪ್ಲೀಸ್. ಹಾಯ್. ಸೊ ಇವರು ಶ್ವೇತಾ ಅಂತ. ಇವರು ಆ್ಯಕ್ಚುಲಿ ಬಾಂಬೆಲಿದ್ದವರು, ಈಗ ರೀಸೆಂಟಾಗಿ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ನೀವು ಯಾವ ಇದರಲ್ಲಿ ಎಲ್ಲಿ ಕಲ್ತಿದ್ದು ಬೇಕಿಂಗ್? So I've done my diploma in pastry arts from Levon Institute. It's one of the top institutes in India. Okay. So I was a computer engineer. I worked in Wipro for 6 years. I learned everything from scratch. Okay. I did my own trials and it worked. Wow. So yeah. That's very nice. Yeah. ಸೊ ಇವರು ಮನೇಲೇ ಬೇಕ್ ಮಾಡ್ತಾ ಇದ್ರಂತೆ ಇನಿಷಿಯಲಿ. ಶಿ ಈಸ್ ಅ ಕಂಪ್ಯೂಟರ್ ಇಂಜಿನಿಯರ್. ವಿಪ್ರೋ ಅಲ್ಲಿ 6 ವರ್ಷ ಕೆಲಸ ಮಾಡಿ ಮನೇಲಿ ಹೋಮ್ ಬೇಕ್ ಮಾಡ್ತಾಯಿದ್ರು. ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿ ಅವರು ತುಂಬ ಚೆನ್ನಾಗಿ ಬೇಕ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಓಕೆ ಇದನ್ನು ಯಾಕೆ ಪ್ರೊಫೆಷನ್ ಆಗಿ ತೊಗೋಬಾರ್ದು ಅಂತ ಕೋರ್ಸ್ ಕೂಡ ಮಾಡಿಕೊಂಡ್ರು. ಲೆವಾನ್ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಮಾಡಿಕೊಂಡ್ರು. ಹಾಗೆ ಈಗ ಪ್ರೊಫೆಷನಲ್ ಬೇಕರ್ ಆಗಿದ್ದಾರೆ. ಸರ್ಟಿಫಿಕೇಟ್ ಕೂಡ ಇದೆ ಅವ್ರ ಹತ್ರ. ಥಿಂಗ್ ಈಸ್ ಐ ಬೇಕ್ ಫಾರ್ ಹರ್. ಓಕೆ, ಐ ಆಮ್ ನಾಟ್ ಅ ವೆರಿ ಗುಡ್ ಬೇಕರ್, ಬಟ್
ಶಿ ಲವ್ಸ್ ಕಪ್ ಕೇಕ್ಸ್. ಸೊ ಅವಳಿಗೆ ತುಂಬ ಇಷ್ಟ ಕಪ್ ಕೇಕ್ಸು. ನನಗೇನು ಅಂತಂದರೆ ಸ್ವಲ್ಪ ಹೆಲ್ದಿ ಕೇಕ್ಸ್ ಕೊಡಬೇಕು ಅಂತ. ಶುಗರ್ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯೂಸ್ ಜಾಗ್ರಿ. ಸೊ ಏನಾಗುತ್ತೋ ಅದನ್ನು ಮಾಡ್ಕೊಡ್ತಿರ್ತೀನಿ. ಪಾಪ ಅದನ್ನೇ ಅದು ರುಚಿ ಅಂತ ಅಂದ್ಕೊಂಡು ತಿನ್ನುತ್ತೆ. ಇವತ್ತು ಪಾಪ ಅದಕ್ಕೆ ಆ್ಯಕ್ಚುಲ್ ಕಪ್ ಕೇಕ್ ಅದು ರುಚಿ ಗೊತ್ತಾಗಿರೋದು ಅನ್ಸುತ್ತೆ. ಆ್ಯಕ್ಚುಲಿ ಅವಳು ಗೊತ್ತಿಲ್ಲದಂಗೆ ನಾನು ಅವಳು ಹೊರಗಡೆ ಕೇಕ್ ಶಾಪ್ಗೆಲ್ಲ ಹೋಗಿ ಬಂದಿದ್ದೀವಿ, ಅವಳು ಗೊತ್ತಿಲ್ಲ ವಿಷಯ. ಅದೇ ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡಲೇಬೇಕು ಏನೇನಿದೆ ಅಂತ. ಸೊ ಇನ್ನೊಂದು ವಿಷಯ, ನಿಮ್ಮಲ್ಲಿ ಸ್ವಿಗ್ಗಿ ಮತ್ತು ಇದು ಇದೆಯಾ? ಕ್ಯಾನ್ ದೇ ಆರ್ಡರ್ ಥ್ರೂ ಸ್ವಿಗ್ಗಿ ಆರ್ ಝೊಮ್ಯಾಟೊ? If they book through Porter and Dunzo, we can still send it. But yeah, we are planning to keep our products available on Swiggy and Zomato so that more audience can get a taste of our food. ರೈಟ್. ಇದು ಈ ಮಗು, ಈ ನುವೋ ಅನ್ನೋ ಮಗು ಇನ್ನು 2 ದಿವಸದ್ದು ಹೊಸತ್ತು. ಸೊ ನಾವು ಈ ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರನ್ನ ಮಾತಾಡ್ಸ್ಕೊಂಡು ವಾಪಸ್ ಬಂದಿದ್ದೀವಿ. ಇದನ್ನೆಲ್ಲ ಫಿನಿಶ್ ಮಾಡಬೇಕು. ಫಿನಿಶ್ ಮಾಡೋಕ್ಕಾಗಲ್ಲ, ಈ ತುಂಬ ಆಸೆ. ಇಲ್ಲಿ ನೋಡಿ ಇವಳು ಸಾಲಡ್ ಟ್ರೈ ಮಾಡ್ಬೋದು ಅನ್ಸುತ್ತೆ. ಯಾವುದಾದ್ರೂ ಒಂದು ಸಾಲಡ್ ಟ್ರೈ ಮಾಡೋಣ. ಕೇಕ್ ತಿನ್ಬಿಟ್ಟು ಸಲಾಡಾ? ಸಾಲಡ್ಡು ಸರಿ ಮಾಡೋಣ. ಸಲಾಡ್ ಕೂಡ ಟೇಸ್ಟ್ ಮಾಡೋಣ. ಏನಂತೀರಾ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಡಯಟೆಲ್ಲ ಯಾಕೆ ಬೇಕು? ಏನಂತೀರಾ? ಡಯಟೆಲ್ಲ ಹೋಗಿ ಸಮಾಚಾರ ಎಲ್ಲ ಆರಾಮಾಗಿದ್ದೀರಾ? ಸಮ್ಮರ್ ಟೈಮು ಚೆನ್ನಾಗಿ ನೀರು ಕುಡೀರಿ, ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಆರಾಮಾಗಿರಿ. ಗೊತ್ತಾಯ್ತಲ್ಲ? ನೀರು ಬೇಕಾ ನಿಮಗೆ? ಓ, ಚೆನ್ನಾಗಿ ನೀರು ಕುಡಿ ಅಂದೆಲ್ಲ, ನೀರು ಕೇಳ್ತಾ ಇದ್ದಾರೆ. ಸೊ ಇದು ಸೀಸರ್ ಸಾಲಡ್ ಆರ್ಡರ್ ಮಾಡಿದ್ವಿ. ಲುಕ್ಸ್ ವೆರಿ ಡಿಲಿಷಿಯಸ್. ಪುಟ್ಟ ನೋಡು ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ರಿಯಲಿ ಲೈಕ್ ಇಟ್. ಸೊ ಈ ಪಾಸ್ತಾ ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಫುಲ್ ಪ್ಲೇಟ್ ತೊಗೊಳಕ್ಕಾಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಕೊಡ್ಬೋದಾ ಅಂತ ಕೇಳಿದ್ವಿ. ಒಪ್ಕೊಂಡ್ರು ಪಾಪ. ನನಗೆ ತಡೆಯೋಕ್ಕಾಗ್ತಿಲ್ಲ, ನಂಗೆ ತುಂಬ ಇಷ್ಟ ಪಾಸ್ತಾ ಅಂದರೆ. ಟ್ರೈ ಮಾಡೇ ಬಿಡ್ತೀನಿ. ಬಿಸಿ ಇದೆ ಅನಿಸುತ್ತೆ. ಅಬ್ಸಲ್ಯೂಟ್ಲಿ ಆನ್ ಡಾಟ್. ಫುಲ್ ಪ್ಲೇಟೇ ತೊಗೋಬೋದಿತ್ತು ಅನಿಸುತ್ತೆ. ಅಮೇಝಿಂಗ್, ಸಕ್ಕತ್ತಾಗಿದೆ. ಐ ಥಿಂಕ್ ಯು ವಿಲ್ ಲವ್ ಇಟ್. ಟೂ ಗುಡ್. ವೆರಿ ನೈಸ್, ಟೂ ಗುಡ್. ಆ್ಯಕ್ಚುಲಿ ವೈಟ್ ಸಾಸ್ ಪಾಸ್ತಾಸ್ಗಿಂತ ಈ ಥರದ್ದು ಇಷ್ಟ. ನಮಗೆ ಟೇಸ್ಟ್ ಇರುತ್ತೆ ಅಂತ. ವೆರಿ ವೆರಿ ಡಿಫ್ರೆಂಟ್. ನಿಜವಾಗ್ಲೂ ಅಷ್ಟು ಸುಲಭವಾಗಿ ನಾನು ಎಲ್ಲೂ ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ ಅಂತ ನಾನು ಹೇಳಲ್ಲ. ಬಟ್ ಇಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಂದು ಟ್ರೈ ಮಾಡಿ. ಧೃತಿಗಂತೂ ಹಬ್ಬ. 2 ಕಪ್ ಕೇಕ್ ತಿಂದಿದ್ದಾಳೆ, ಒಂದು ಚಾಕ್ಲೇಟು, ಇನ್ನೊಂದು ಏನು ಪುಟ್ಟ? ಬೆರಿ 2 ತಿಂದಿದ್ದಾಳೆ. ಈಗ ಅಲ್ಲಿ ಯಾರೋ ಅಣ್ಣ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಅಣ್ಣನ ಹತ್ರ ಹೋಗಿದ್ದಾಳೆ, ಆಟಾಡ್ತಾ ಇದ್ದಾಳೆ. ಸೊ ಅದಕ್ಕೆ ನಮಗೆ ಬ್ರೇಕ್ ಸಿಕ್ಕಿದೆ. ಇವಾಗ ಸ್ವಲ್ಪ ಆರಾಮಾಗಿ ಕೂತಿದ್ದೀವಿ. ಸನ್ ಡ್ರೈಡ್ ಟೊಮೆಟೋಸ್ ಹಾಕಿದ್ದಾರೆ. ಲೊಕೇಶನ್ ಬೇಕು ಅಂದವ್ರಿಗೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ನಿಮ್ಗೆ ಈಸಿ ಆಗುತ್ತೆ. ಮ್ಯಾಮ್ ಎಲ್ಲೋಗ್ತಾ ಇದ್ದೀರಾ? ಏನಕ್ಕೆ ಸ್ಕೂಲ್ಗೆ? ಓಹೋ, ಒಳ್ಳೆ ಬುದ್ಧಿ ಬಂದಿದ್ದು ಯಾವಾಗಿಂದ? ಸೊ ಇವತ್ತು ಬಂದು ಟ್ರೈ ಮಾಡಿದ್ದು ಸಾರ್ಥಕ ಆಯಿತು ಅನ್ಸುತ್ತೆ. ರಿಯಲಿ ವೆರಿ ನೈಸ್. ಬಂದು ಟ್ರೈ ಮಾಡ್ಬೋದು. ಪಾಸ್ತಾ, ಕೇಕ್, ಮಸ್ಟ್ ಟ್ರೈ. ಕೇಕ್, ಆಮೇಲೆ ಸಲಾಡ್. ಇಟ್ಸ್ ಓಕೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಆರ್ ಆರ್ ನಗರ್ ಆ್ಯಂಡ್ ಸುತ್ತಮುತ್ತ ಇರೋ ಜನ ಎಲ್ಲ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ನೀಟಿದೆ. ಆ್ಯಂಡ್ ಫುಡ್ ಅಂತೂ ಹೇಳಲೇಬೇಕಾಗಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಧೃತಿನ ಆ್ಯಕ್ಚುಲಿ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಲಾಸ್ಟ್ ಬಿಟ್ಟಲ್ಲಿ. ಮೇಡಮು ಬ್ಯುಸಿ ಇದ್ದಾರೆ, ಅಣ್ಣನ ಜೊತೆ ಬಾಯ್ ಹೇಳ್ಸೋಣ ಅಂತ ಅಂದ್ಕೊಂಡ್ವಿ. ಅಣ್ಣನ ಜೊತೆ ಆಟಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಓಡಾಡ್ತಾ ಇದ್ದಾಳೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂತ ಆಲ್ರೆಡಿ ನಾವು ಪ್ರತಿ ಸಲ ಹೇಳ್ತೀವಿ. ಆದರೂ ಇನ್ನೊಂದ್ಸಲ ಹೇಳ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಈ ಕೆಫೆನ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ.